ನಮಸ್ಕಾರ ಎಲ್ರಿಗೂ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಒಡಿಐ ಹೈಲೈಟ್ಸ್ಗೆ ಸ್ವಾಗತ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಒಡಿಐ ಕಂಪ್ಲೀಟ್ ಆಯಿತು. ಇದು ಇಂಡಿಯಾ 4 ವಿಕೆಟಿಂದ ಗೆಲ್ತು. ಇದು BCA ಸ್ಟೇಡಿಯಂ ಕಡಂಬಿ ವಡೋದರ ಗುಜರಾತಲ್ಲಿ ನಡೀತು. ಇಂಡಿಯಾ ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು. ಇನ್ನು ಸ್ಕ್ವಾಡ್ ವಿಷಯಕ್ಕೆ ಬರೋದಾದರೆ ಸೇಮ್ ಸ್ಕ್ವಾಡ್ ಇತ್ತು. ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಆಗಿ ವಾಪಸ್ ಬಂದರು. ಹಾಗೆ ಶ್ರೇಯಸ್ ಅಯ್ಯರ್ ಅವರು ವಾಪಸ್ಸು ಟೀಮಿಗೆ ಬಂದರೆ ಅಂತ ಹೇಳ್ಬೋದು, ಆಫ್ಟರ್ ಎಷ್ಟೇ ಸೀರಿಯಸ್ ಇಂಜುರಿ ಆದಮೇಲೆ. ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ವಾಪಸ್ಸು ಟೀಮಿಗೆ ಬಂದರು ತುಂಬ ದಿನ ಆದಮೇಲೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ನ್ಯೂಜಿಲೆಂಡ್ ಅವರು 50 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 300 ರನ್ ಹೊಡೆದ್ರು. ಒಂದು ಒಳ್ಳೆ ಸ್ಕೋರನ್ನೇ ಇಲ್ಲಿ ಸ್ಕೋರ್ ಮಾಡೋದು ಅಂತ ಹೇಳ್ಬೋದು. ಇನ್ನೂ ಒಂದು ಉತ್ತಮವಾದ ಸ್ಕೋರ್ ಗಳಿಸುವ ಅವಕಾಶ ಇತ್ತು ಅವರಿಗೆ. ಒಂದು ಉತ್ತಮ ಆರಂಭ ಸಿಕ್ಕಿತ್ತು. ಆದರೆ ಮಿಡ್ಲ್ ಆರ್ಡ್ರಲ್ಲಿ ಇಂಡಿಯಾದವರು ಒಳ್ಳೆ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಕಾನ್ವೆ ಅವರು 67 ಬಾಲಿಗೆ 56 ಹೊಡೆದು ಒಂದು ಉತ್ತಮ ಆರಂಭ ಕೊಟ್ಟರು. ಹೆನ್ರಿ ನಿಕೋಲಸ್ ಅವರು 69 ಬಾಲಿಗೆ 62 ರನ್ ಹೊಡೆದು ಇನ್ನು ಫಸ್ಟ್ ವಿಕೆಟಿಗೆ 21.4 ಓವರ್ಗಳಲ್ಲಿ 117 ರನ್ ಹೊಡೆದಿದ್ರು. ಹಾಗೆ ಇನ್ನು ನೆಕ್ಸ್ಟ್ ಬಂದು ವಿಲ್ ಯಂಗ್ ಅವರು ಕೇವಲ 12 ರನ್ನಿಗೆ ಔಟ್ ಆದರು. ಡೇರಿ ಮಿಚಲ್ ಇವರು ರೀಸೆಂಟಾಗಿ ಇಂಡಿಯಾದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಈ ಮ್ಯಾಚಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. 71 ಬಾಲಿಗೆ 84 ಹೊಡೆದ್ರು. ಇನ್ನು ಗೆನ್ ಫಿಲಿಪ್ಪಿ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಕೇವಲ 12 ರನ್ ಹೊಡೆದ್ರು. ಮಿಚಲ್ ಹೇ ಅವರು 18 ರನ್ನು, ಹಾಗೆ ಬ್ರಾಸ್ವೆಲ್ ಕ್ಯಾಪ್ಟನ್ ಅವರು 16 ರನ್ ಹೊಡೆದ್ರು. ಹಾಗೆ ಜಾಕ್ ಫೋಕ್ಸ್ ಅವರು 2 ಬಾಲಿಗೆ 1 ರನ್ ಹೊಡೆದ್ರು. ಇನ್ನು ಕ್ಲಾರ್ಕ್ ಅವರು 17 ಬಾಲಿಗೆ 24, ಈಗ ಜೇಮಿಸನ್ ಅವರು 8 ಬಾಲಿಗೆ 8 ರನ್ ಹೊಡೆದು ನಾಟ್ಔಟ್ ಆಗದೆ ಉಳಿದ್ರು ಅಂತ ಹೇಳ್ಬೋದು. ಬಾಲಿಂಗ್ ವಿಷಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಒಂದು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. 8 ಓವರಿಗೆ 40 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು. ಹರ್ಷಿತ್ ಖಾನ್ ಅವರು 10 ಓವರಿಗೆ 65 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಆದರೂ ಎಕ್ಸ್ಪೆನ್ಸಿವ್ ಇದ್ದರು, ಬಟ್ ಒಳ್ಳೆ ಇಂಡಿಯಾಗೆ ಓಪನಿಂಗಲ್ಲಿ ಬ್ರೇಕ್ ಥ್ರೂ ಸಿಕ್ಕಿರಲಿಲ್ಲ. ಇವರು ಒಂದು ಫಸ್ಟಿಗೆ 2 ವಿಕೆಟ್ ತೊಗೊಂಡು ಒಂದು ಒಳ್ಳೆ ಬ್ರೇಕ್ ಥ್ರೂ ಕೊಟ್ಟರು ಅಂತ ಹೇಳ್ಬೋದು. ಹಾಗೆ ವಾಷಿಂಗ್ಟನ್ ಸುಂದರ್ 5 ಓವರಿಗೆ 27 ವಿಕೆಟ್ ಲೆಸ್ಸು, ಮಧ್ಯೆ ಅವರು ಇಂಜುರಿ ಕೂಡ ಆದರು ಮಧ್ಯದಲ್ಲಿ ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಅವರು 9 ಓವರಿಗೆ 60 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇವರು ಸ್ಟಾರ್ಟಿಂಗ್ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದರು, ಆದರೆ ಆ್ಯಸ್ ಯೂಶಲ್ ಮಿಡಲಲ್ಲಿ ಬಾಲಿಂಗ್ ಮಾಡೋಕ್ಕೆ ಬಂದು 2 ವಿಕೆಟ್ ತೊಗೊಂಡ್ರು. ಹಾಗೆ ಕೊನೆಯ ಓವರ್ಗಳಲ್ಲಿ ಮತ್ತೆ ಎಕ್ಸ್ಪೆನ್ಸಿವ್ ಆದರು ಅಂತಲೇ ಹೇಳ್ಬೋದು. ಸ್ವಲ್ಪ ಅವರು ಇನ್ನೂ ಎಕಾನಾಮಿಕಲ್ ಸ್ಪೆಲ್ ಹಾಕೋ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಬೋದು. ತುಂಬ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಕುಲ್ದೀಪ್ ಅವರು 9 ಓವರ್ಗಳಲ್ಲಿ 52 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು. ಹಾಗೆ ರವೀಂದ್ರ ಜಡೇಜಾ ಅವರು 9 ಓವರ್ಗಳಲ್ಲಿ 56 ರನ್ ಕೊಟ್ಟು ಯಾವುದೇ ವಿಕೆಟ್ ಪಡ್ಕೊಂಡಿಲ್ಲ. ರವೀಂದ್ರ ಜಡೇಜಾದಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಇನ್ನು ಕಾನ್ವೆ ಹಾಗೆ ನಿಕೋಲಸ್ ಸ್ಟಾರ್ಟಿಂಗ್ 117 ರನ್ ಪಾರ್ಟ್ನರ್ಶಿಪ್, ಹಾಗೆ ಎಂಡಲ್ಲಿ ಮಿಚಲ್ ಹಾಗೂ ಕ್ರಿಸ್ಟನ್ ಕ್ಲಾರ್ಕ್ ಅವರು 25 ಬಾಲಿಗೆ 42 ರನ್ನು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳ್ಬೋದು. ಇದನ್ನು ಬೆನ್ನಟ್ಟಿದ ಇಂಡಿಯಾದವರು ಕೇವಲ 49 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 306 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಉತ್ತಮವಾದ ಆರಂಭನೆ ಪಡಿತು. ಆದರೆ ರೋಹಿತ್ ಶರ್ಮಾ ಅವರು 29 ಬಾಲಿಗೆ 26 ರನ್ ಹೊಡೆದು ಔಟ್ ಆದರು. ಇನ್ನು ಶುಭ್ಮನ್ ಗಿಲ್ ಕೊಹ್ಲಿ ಒಂದು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು. 71 ಬಾಲಿಗೆ 56 ರನ್ ಹೊಡೆದ್ರು. ಗಿಲ್ ಅವರು ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಇವತ್ತು. ಆದರೆ ಕೊಹ್ಲಿ ಅವರು ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. 91 ಬಾಲಿಗೆ 93 ರನ್ ಹೊಡೆದ್ರು. ಇನ್ನು ಸ್ವಲ್ಪದರಲ್ಲೇ ಸೆಂಚುರಿ ಮಿಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಇಂಟರ್ನ್ಯಾಷನಲ್ 28,000 ರನ್ ಕೂಡ ಗಳಿಸಿದ್ರು. ಫಾಸ್ಟೆಸ್ಟ್ 28,000 ಗಳಿಸಿದ್ದು. ಇನ್ನು ಇವ್ರಿಗಿಂತ ಮೇಲೆ ಸಚಿನ್ ತೆಂಡೂಲ್ಕರ್ ಇದ್ದಾರೆ. ಹಾಗೆ ಇವರು ಇವತ್ತು ಕುಮಾರ್ ಸಂಗಕಾರ ಅವರನ್ನು ಕೂಡ ಹಿಂದಿಕ್ಕಿ ಈಗ ಟೋಟಲ್ ಇಂಟರ್ನ್ಯಾಷನಲ್ ಹೈಯೆಸ್ಟ್ ರನ್ ಗೆಟರಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಕೊಹ್ಲಿ ಅವರು 93ಗೆ ಔಟ್ ಆದರು. ಒಂದು ಸೆಂಚುರಿ ಒಳ್ಳೆ ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇವನ್ ಶ್ರೇಯಸ್ ಅಯ್ಯರ್ ಅವರು ಕೊಹ್ಲಿ ಜೊತೆ ಉತ್ತಮವಾದ ಪಾರ್ಟ್ನರ್ಶಿಪ್ ಕೊಟ್ಟರು. ಆದರೆ ಇವರು ಒಂದು 50 ಮಿಸ್ ಮಾಡಿಕೊಂಡ್ರು. 49 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ಬಂದಂಥ ಜಡೇಜಾ ಅವರು 4 ರನ್ನಿಗೆ ಔಟ್ ಆದರು. ಬ್ಯಾಟಿಂಗಲ್ಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಹೇಳ್ಬೋದು. ಒಂದು ಇಂಡಿಯಾ ಅಷ್ಟೊತ್ತಿಗೆ ಕ್ರೂಷಿಯಲ್ ಟೈಮ್ ಅಂತಲೇ ಹೇಳ್ಬೋದಿತ್ತು. ಯಾಕಂದರೆ 242ಕ್ಕೆ 5 ವಿಕೆಟ್ ಕಳ್ಕೊಂಡು ಬಿಟ್ಟಿತ್ತು. ಸ್ವಲ್ಪ ವಾಷಿಂಗ್ಟನ್ ಸುಂದರ್ ಅವರು ಇಂಜುರಿಯಾಗಿ ಬ್ಯಾಟಿಂಗ್ ಬಂದಿಲ್ಲ. ಹರ್ಷಿತ್ ರಾಣಾ ಅವರು ಬಂದಿದ್ದರು. ಅವಾಗ ಸ್ವಲ್ಪ ಒಳ್ಳೆ ಪೈಪೋಟಿಯಾದ ಬಾಲಿಂಗ್ ಪ್ರದರ್ಶನ ಕೂಡ ನ್ಯೂಜಿಲೆಂಡ್ ಕೂಡ ಸ್ಟಾರ್ಟ್ ಮಾಡಿದ್ರು. ಆದರೆ ಕೊನೆಯದಾಗಿ ಹರ್ಷಿತ್ ರಾಣಾ ಅವರು 23 ಬಾಲಿಗೆ 29 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ. ಹಾಗೆ KL ರಾಹುಲ್ ಅವರು ಒಂದು ತಾಳ್ಮೆಯುತ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. 21 ಬಾಲಿಗೆ 29 ರನ್ ಹೊಡೆದ್ರು. ವಾಷಿಂಗ್ಟನ್ ಸುಂದರ್ ಇಂಜುರಿ ಆಗಿದ್ರು, ಬಂದು 7 ಬಾಲಿಗೆ 7 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಓವರಾಲ್ ಇಂಡಿಯಾ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟು ಈ ಮ್ಯಾಚನ್ನು 4 ವಿಕೆಟ್ ಅಂತ ಗೆಲ್ತು ಅಂತ ಹೇಳ್ಬೋದು. ಬಾಲಿಂಗ್ ವಿಷಯಕ್ಕೆ ಬಂದರೆ KL ಜೇಮಿಸನ್ ಅವರು 10 ಓವರಿಗೆ 1 ಮಾಡಿ 40 ರನ್ 1 ರನ್ ಕೊಟ್ಟು 4 ವಿಕೆಟ್ ಕೂಡ ತೊಗೊಂಡ್ರು. ಇದು ಫಸ್ಟ್ 4 ವಿಕೆಟ್ ಕೂಡ ಆಗಿತ್ತು. ಇನ್ನು ಆದಿತ್ಯ ಅಶೋಕನ್ ಅವರು 1 ವಿಕೆಟ್ ತೊಗೊಂಡ್ರು. ಹಾಗೆ ಕ್ರಿಸ್ಟನ್ ಕ್ಲಾರ್ಕ್ ಅವರು 1 ವಿಕೆಟ್ ತೊಗೊಂಡಿದ್ದಾರೆ. ಹಾಗೆ ಅಷ್ಟೇ ಟೋಟಲ್ 6 ವಿಕೆಟ್ ಪಡ್ಕೊಂಡ್ರು. ಬೇರೆಯವರಿಂದ ಅಷ್ಟೊಂದು ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಯಾರದಿಂದ ಬಂದಿಲ್ಲ ಅಂತ ಹೇಳ್ಬೋದು. ಓವರಾಲಾಗಿ ODI ಸೀರೀಸ್ನ ಒಂದು ಶುಭಾರಂಭ ಮಾಡಿದೆ ಅಂತಲೇ ಹೇಳ್ಬೋದು ಇಂಡಿಯಾ. ಸೀರೀಸ್ನ 1-0 ಲೀಡ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಈ ಮ್ಯಾಚಲ್ಲಿ. ಧನ್ಯವಾದಗಳು.